ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಯಾರಿಗಾದರೂ ಲಾಟ್ರಿ ಹತ್ತಿರಿದ್ರೆ ನೋಡಿ, ಲಾಟ್ರಿ ಹತ್ತಿರೋ ಮನುಷ್ಯ ಮುಂಚೆ ಕಡ್ಬಡವನಾಗಿರ್ತಾನೆ. ಇದ್ದಕ್ಕಿದ್ದಾಗೆ ಅವನಿಗೆ 10 ಲಕ್ಷನೋ 1 ಕೋಟಿನೋ ಲಾಟ್ರಿ ಹತ್ತತ್ತೆ. ಲಾಟ್ರಿ ಹತ್ತಿದ ಮೇಲೆ ಅವನ ವೇಷಭೂಷಣ ಬದಲಿ ಆಗುತ್ತೆ, ಆತನ ನಡವಳಿಕೆ ಬದಲಿ ಆಗುತ್ತೆ. ಜೊತೆಗೆ ತನ್ನ ಅಂತಸ್ತನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಆತ ತನ್ನ ಗುಡಿಸಿದಂಥ ಮನೆಯನ್ನು ಬಿಟ್ಟು ತಾರಸಿ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಮಕ್ಕಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡ್ತಾನೆ. ನಂತರ 5 ವರ್ಷಗಳ ನಂತರ ಆತನ ಬದುಕನ್ನು ನೀವು ಒಂದು ಸಲ ಗಮನಿಸಿ ನೋಡಿ. ಇಲ್ಲಿ ವ್ಯತ್ಯಾಸ ಆಗೋದೇನೆಂದರೆ, ಮನುಷ್ಯ ಕೆಳಸ್ತರದಿಂದ ಮೇಲ್ಸ್ತರಕ್ಕೆ ಬಂದ ತಕ್ಷಣ ಆತನ ಜೀವನದಲ್ಲಿ ದುಡ್ಡು ಯಾವ ರೀತಿ ಚಲಾವಣೆ ಆಗುತ್ತೆ ಮತ್ತು ಆತನ ದುಡ್ಡನ್ನು ಯಾವ ರೀತಿ ಬಳಸ್ತಾನೆ ಅನ್ನೋದನ್ನು ಇಲ್ಲಿ ನೀವು ಗಮನಿಸಬೇಕು. ಏನಾಗುತ್ತೆ, ದುಡ್ಡು ಬರುವುದಕ್ಕಿಂತ ಮುಂಚೆ ಆತ ದುಡ್ಡಿಗಾಗಿ ಹಪ್ಪಹಪ್ಪಿಸ್ತಾನೆ. ದುಡ್ಡು ಬಂದ ನಂತರ ಆ ದುಡ್ಡನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಗಲಾರದೆ ಕಂಡಲ್ಲಿ ದುಡ್ಡನ್ನು ನೀರಿನಂತೆ ಚೆಲ್ಲಿ ನಂತರ ಮತ್ತೆ ಯಥಾ ಪ್ರಕಾರ ಮೊದಲಿನ ಸ್ಥಾನಕ್ಕೆ ಕೆಳಸ್ತರಕ್ಕೆ ಬಂದು ನಿಲ್ತಾನೆ. ಒಂದು ನೆನಪಿಟ್ಕೊಳ್ಳಿ, ದುಡ್ಡು ಬರುವುದು ಎಷ್ಟು ಮುಖ್ಯವೋ ಆ ದುಡ್ಡಿನ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಮೊದಲಿಂದನೇ ಆ ಮಾತನ್ನು ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ. ದುಡ್ಡು ಸಂಪಾದನೆ ಮಾಡುವುದೇ ಎತ್ತಕ್ಕೆ ಮತ್ತು ಸಂಪಾದನೆ ಆದ ಮೇಲೆ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ. ಈ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ವಿವರಗಳನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.